ಹೇಳ್ತಾರೆ ರೀ. ಇದು ಸೈನಿಕರಿಗೆ ಅಪಮಾನ ಮಾಡಿದಂಗಲ್ವಾ. ಒಂದು ಕಡೆ ವಿಜಯ್ ಶಾ ಹೇಳ್ತಾರೆ, ಕುರೇಶಿ ಇದ್ದವರು ಭಯೋತ್ಪಾದಕರ ಸಹೋದರಿ, ಆ ಸಹೋದರಿಗಳಿಂದ ಅವ್ರು ಹೊಡಿಸಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಈ ಮನುಷ್ಯರು ಉಪಮುಖ್ಯಮಂತ್ರಿ ಅದು ಮೇನ್ ಸ್ಥಾನದಲ್ಲಿರೋರು ಅವ್ರು ಇದನ್ನು ಹೇಳ್ತಾ ಇದ್ದಾರೆ. ಇಲ್ಲ ಏನಪ್ಪ ಅಂತಂದ್ರೆ ಪ್ರಧಾನಿ ಮೋದಿಜಿ ಅವರ ಪಾದಗಳಿಗೆ ಇಡೀ ದೇಶಕ್ಕೆ ಬೀಳಬೇಕು. ಅವ್ರ ಪಾದಗಳಿಗೆ ದೇಶದ ಸೇನೆ ಮತ್ತು ಸೈನಿಕರು ತಲೆಬಾಗುತ್ತಾರೆ ಅಂಥೇಳಿ ದೊಡ್ಡ ವಿವಾದ ಹುಟ್ಟಾಗಿದ್ದಾರೆ. ಈಗ ಇದನ್ನು ಇಟ್ಕೊಂಡು ನಮ್ಮ ಪ್ರಿಯಾಂಕಾ ವಾಡ್ರಾ, ನಿಮಗೆ ಗೊತ್ತಿರೋ ಹೇಳೋ ಅವಶ್ಯಕತೆ ಇಲ್ಲ, ಪ್ರಿಯಾಂಕಾ ಗಾಂಧಿ ವಾಡ್ರಾ ಇಡೀ ದೇಶದ ಜನರು ಸೇನೆಯ ಸೌಲಭ್ಯದ ಬಗ್ಗೆ ಹೆಮ್ಮೆ ಪಡುತ್ತಾರೆ, ಆದರೆ BJP ಅವರು ಸೇನೆಯನ್ನು ಅವಮಾನಿಸುತ್ತಿದ್ದಾರೆ ಅಂತೇಳಿ ಟೀಕಿಸ್ತಾ ಇದ್ದಾರೆ, ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಸೇನೆ ಮತ್ತು ಯೋಧರಿಗೆ ಅಪಮಾನ ಮಾಡುವ ನಾಯಕರ ವಿರುದ್ಧ ಕ್ರಮ ಕೈಗೊಳ್ಳುವ ಬದಲು ಅವರನ್ನು ಉಳಿಸಲು BJP ತನ್ನ ಕೈಲಾಸ ಪ್ರಯತ್ನ ಮಾಡುತ್ತಿದೆ ಅಂತ ಬಂದು ಟೀಕೆ ಮಾಡ್ತಾರೆ. ಇವ್ರನ್ನ ಕಳಿಸ್ಬೇಕಾಯ್ತು ಇಬ್ಬರನ್ನು. ಖುರೇಶಿ ಅವ್ರನ್ನ ಟೀಕೆ ಮಾಡಿದಂಥವ್ರು, ಭಯೋತ್ಪಾದಕ ಸಹೋದರಿ ಅಂತ ಕರೆದಂಥವ್ರನ್ನ, ಇನ್ನೊಬ್ಬರು ಪಾದಗಳಿಗೆ ಚೈನ್ ನಿಂತಿದ್ದು ಏನಪ್ಪ ಮೋದಿಜಿ ಅವರ ಪಾದಗಳಿಗೆ ಇಡೀ ದೇಶದ ಸೇನೆ ಮತ್ತು ಸೈನಿಕರು ತಲೆಬಾಗುತ್ತಾರೆ ಅಂತ ಹೇಳುವಂಥ ಇವರಿಬ್ಬರನ್ನ ಇವತ್ತು ಸಸ್ಪೆಂಡ್ ಮಾಡಿರಿ. ಇದು ದೇಶ ವಿರೋಧಿ ನೀತಿ. ಇವರಿಂದ ದೇಶ ಪ್ರೇಮಿಗಳು, ದೇಶ ವಿರೋಧಿಗಳು ನಮ್ಮ ಸೈನ್ಯ ಗೆಲ್ತದೆ. ಅವ್ರ ಪಾದಕ್ಕೆ ನಾವು ಬೆಳಬೇಕಪ್ಪ, ಅವ್ರನ್ನ ನಾವು ವಂದಿಸಬೇಕು, ಗೌರವಿಸಬೇಕು. ಅದು ಬಿಟ್ಕೊಂಡು ಮೋದಿಜಿ ಅವರು ಒಬ್ಬರು ಮಾಡಿದಾರೆ. ಇದನ್ನು ಮೋದಿಜಿ ಅವ್ರು ಏನು ಸಂಬಂಧ? ಹೌದು, ಈ ದೇಶದ ಪ್ರಧಾನಿ ಗೌರವ ಕೊಡೋಣವರು ಒಕ್ಕಟ್ಟಿನಿಂದ ಮಾಡಿದ್ವಿ, ನಾವು ಬೆಂಬಲ ಸೂಚಿಸಿದ್ವಿ. ಅದಕ್ಕೆ ಅವರೊಬ್ಬರಿಂದ ಆಗಿಲ್ಲ, ನಾವು ಬೆಂಬಲ ಸೂಚಿಸಿದ್ವಿ ಅಂತೆ ಇವತ್ತು ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷಗಳು ಮಾತಾಡ್ತಾ ಇದ್ದಾವೆ. ಹೀಗಾಗಿ ಈಗ ಅಡಕೆ ಅಂತಲ್ಲ, ಇದೇ ಇರಬೇಕು ಮೋಸ್ಟ್ಲಿ ಸಿಕ್ಕಂಗಾಗಿದೆ BJP ಮತ್ತು ಮೋದಿ ಅವರಿಗೆ. ಈ ಮಾತುಗಳು ಈ ಇಬ್ಬರು, ಒಬ್ಬರು ವಿಜಯ್ ಶಾ, ಇನ್ನೊಬ್ಬರು